ಎಲ್ಲರಿಗೂ ನಮಸ್ಕಾರ. ಇಂದು ನಾವು 8ನೇ ತರಗತಿ ವಿದ್ಯಾರ್ಥಿನಿಯರು ಸಪ್ತಾಕ್ಷರಿ ಮಂತ್ರ ಎಂಬ ನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ. ನನ್ನ ಹೆಸರು ಜನ್ಯಾಡಿಯಂ. ಈ ನಾಟಕದಲ್ಲಿ ನನ್ನ ಪಾತ್ರ ನಿರೂಪಕಿ. ನನ್ನ ಹೆಸರು ಪ್ರೇಕ್ಷಾ ವಿಎಲ್. ಈ ನಾಟಕದಲ್ಲಿ ನನ್ನ ಪಾತ್ರ ನಿರೂಪಕಿ. ನನ್ನ ಹೆಸರು ಪ್ರೇಕ್ಷಾ. ಈ ನಾಟಕದಲ್ಲಿ ನನ್ನ ಪಾತ್ರ ನಿರೂಪಕಿ. ನನ್ನ ಹೆಸರು ಶ್ರೇಯಸ್. ಈ ನಾಟಕದಲ್ಲಿ ನನ್ನ ಪಾತ್ರ ನಿರೂಪಕಿ. ನನ್ನ ಹೆಸರು ವೈಷ್ಣವಿ ಎಸ್.ಬಿ. ಈ ನಾಟಕದಲ್ಲಿ ನನ್ನ ಪಾತ್ರ ನಿರೂಪಕಿ. ನನ್ನ ಹೆಸರು ಸಿರಿವಯ್ಯರ್. ಈ ನಾಟಕದಲ್ಲಿ ನನ್ನ ಪಾತ್ರ ಮನೋರಮೆ. ನನ್ನ ಹೆಸರು ಸ್ನೇಹ ಬೇಬಿ. ಈ ನಾಟಕದಲ್ಲಿ ನನ್ನ ಪಾತ್ರ ಮುದ್ದಣ್ಣ. ಲಕ್ಷ್ಮೀನಾರಾಯಣಪ್ಪ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದಳಿಕೆಯ ಮಹಾಲಿಂಗೇಶ್ವರ ದೇವಳದಲ್ಲಿ ಮಾಲೆಗಾರರಾಗಿದ್ದ ತಿಮ್ಮಪ್ಪಯ್ಯ ಮತ್ತು ಲಕ್ಷ್ಮಮ್ಮ ಈ ದಂಪತಿಗಳ ಮಗ. ಇವರು 1870 ಜನವರಿ 24ರಂದು ಜನಿಸಿದರು. ಇದನ್ನು ತಾಯಿ ಮುದ್ದಿನಿಂದ ಮುದ್ದಣ್ಣ ಎಂದು ಕರೆಯುತ್ತಿದ್ದರು. ಅದೃಷ್ಟವಶಾತ್ ಮರಳಲ್ಲಿ ಸುಬ್ಬರಾಯರೆಂಬ ವಿದ್ವಾಂಸರ ಪರಿಚಯವಾಗಿ ಮುದ್ದಣ್ಣನಲ್ಲಿ ಸಾಹಿತ್ಯ ಶಕ್ತಿ ಬೆಳೆಯಿತು. ತತ್ಪರಿಣಾಮವಾಗಿ ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ ಎಂಬ 2 ಯಕ್ಷಗಾನ ರಸಪ್ರಸಂಗಗಳು ಹಾಗೂ ವಾದಕ ಷಟ್ಪದಿಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕಂ ಕಾವ್ಯ, ಹಳೆಗನ್ನಡ ಶೈಲಿಯಲ್ಲಿ ಅದ್ಭುತ ರಾಮಾಯಣ, ಶ್ರೀರಾಮಾಶ್ವಮೇಧಂ ಕಾವ್ಯ ಮುದ್ದಣ್ಣನಿಂದಲೇ ರಚಿತವಾದವು. ಹೊಸ ಕನ್ನಡದ ಅರುಣೋದಯದ ಮುಗೋಡು ಎಂಬ ಪ್ರಶಂಸೆಗೆ ಭಾಜನರಾದ ಮುದ್ದಣ್ಣ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸುಭದ್ರ ಸ್ಥಾನ ಗಳಿಸಿದ್ದಾನೆ. ಒಂದು ಕಡೆ ಕಡುಬಡತನ, ಇನ್ನೊಂದು ಕಡೆ ಆಗಿನ ಕಾಲದಲ್ಲಿ ಗುಣಪಡಿಸಲು ಸಾಧ್ಯವಾಗದ ಕಾಯಿಲೆ. ಈ ಎರಡರಿಂದಲೇ ಚರ್ಚಿತನಾದ ಮುದ್ದಣ್ಣ ಅಲ್ಪಾಯುಷಿಯಾಗಿ ಫೆಬ್ರವರಿ 15, 1901ರಂದು ಇಹಲೋಕ ತ್ಯಜಿಸಿದರು. ಧನ್ಯವಾದಗಳು. ಈ ಕಥೆಯ ಆಶಯವನ್ನು ತಿಳಿಸಲು ನನ್ನ ಸ್ನೇಹಿತೆಯಾದ ವೈಷ್ಣವಿ ಬರುತ್ತಿದ್ದಾರೆ. ಎಷ್ಟೇ ಕಷ್ಟಗಳಿದ್ದರೂ, ಮನಸ್ಸನ್ನೇ ಸುಡುವ ಚಿಂತೆ ಇದ್ದರೂ ನವಿರಾದ ಹಾಸ್ಯ ಅವುಗಳನ್ನು ಸ್ವಲ್ಪ ಕಾಲ ಮರೆಯುವಂತೆ ಮಾಡುತ್ತದೆ. ನಗು ಮಾನವನನ್ನು ಗೆಲುವಿನ ಹಾದಿಗೆ ತರುವ ದಿವ್ಯ ಔಷಧ. ಶ್ರೀರಾಮಾಶ್ವಮೇಧ ಕೃತಿಯಲ್ಲಿ ಬಳ್ಳಿ ಮನೋರಮೆಯೊಡನೆ ತನ್ನ ಸಂವಾದದಲ್ಲಿ ನಿರತನಾದಾಗ ವ್ಯಕ್ತವಾಗುವ ಮಾತುಗಳನ್ನು ಮುದ್ದಣ್ಣನ ಜೀವನದ ಕಷ್ಟ ಆಗಿದೆ. ಗದ್ಯ ಭಾಗದಲ್ಲಿ ಸಪ್ತಾಕ್ಷರಿ ಮಂತ್ರದ ಶ್ರೇಷ್ಠತೆಯ ನೆಪದೊಂದಿಗೆ ತನ್ನ ಹಾಗೂ ಅಂದಿನ ಕವಿಗಳ ದಾರಿದ್ರ್ಯವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸುತ್ತಿದ್ದಾನೆ. ಧನ್ಯವಾದಗಳು. ಈ ಕಥೆಯ ಪೂರ್ವ ಕಥೆಯನ್ನು ಹೇಳಲು ಬರುತ್ತಿದ್ದಾರೆ ಪ್ರೇಕ್ಷೆ. ಶ್ರೀರಾಮನು ರಾವಣಾದಿಗಳನ್ನು ಸಂಹರಿಸಿ ಹರಿಭಕ್ತರು ರಾವಣನ ಸಹೋದರನಾದ ವಿಭೀಷಣನಿಗೆ ಲಂಕೆಯ ಪಟ್ಟವನ್ನು ಕಟ್ಟಿ ಸೀತಾ ಸಮೇತ ಅಯೋಧ್ಯೆಗೆ ಬಂದು ರಾಜ್ಯಭಾರ ಮಾಡುತ್ತಿದ್ದನು. ಹೀಗೆ ಹಲವು ವರ್ಷಗಳು ಕಳೆಯಲು ಸೀತೆ ಗರ್ಭಿಣಿಯಾದಳು. ಅದೊಂದು ದಿನ ರಾಣಿವಾಸದ ಮೊಗಸಾಲೆಯಲ್ಲಿ ಕುಳಿತು ಸಲ್ಲಾಪ ಕರೆಯುತ್ತಿರುವಾಗ ಸೀತೆ ತನ್ನ ಮನದೊಗೆ ಬೇಸರ ಕಳೆಯಲು ಸುಖ ಕಾಡಿನ ಋಷಿಯಾಶ್ರಮಕ್ಕೆ ಹೋಗಿ ಬರಬೇಕೆಂದು ಆಸೆಯನ್ನು ಪ್ರಕಟಿಸಿದಳು. ಇದಕ್ಕೊಪ್ಪಿದ ಶ್ರೀರಾಮ ಆದಷ್ಟು ಬೇಗ ಲಕ್ಷ್ಮಣನ ಮೂಲಕ ವ್ಯವಸ್ಥೆ ಮಾಡುವನೆಂಬ ಭರವಸೆಯನ್ನು ನೀಡಿದನು. ಅದೇ ದಿನ ರಾತ್ರಿ ಪ್ರಜೆಯೊಬ್ಬ ಆಡಿನ ಮಾತನ್ನು ಬೇವುಗಾರನಿಂದ ತಿಳಿದ ರಾಮ ಸೀತೆ ನಿಷ್ಕಳಂಕಿಣಿ ಎಂದು ತಿಳಿದಿದ್ದರೂ ಪ್ರಜಾಭಿಪ್ರಾಯಕ್ಕೆ ಮನ್ನಣೆ ನೀಡುವುದು ರಾಜನ ಆದ್ಯ ಕರ್ತವ್ಯ ಎಂಬ ದೃಷ್ಟಿಯಿಂದ ಸೀತೆಯನ್ನು ತರಲು ನಿರ್ಧರಿಸಿದ. ರಾಜಾಜ್ಞೆಯನ್ನು ಮೀರಲಾದ ಲಕ್ಷ್ಮಣ ಸೀತೆಯನ್ನು ಕರೆದೊಯ್ದು ಗೊಂಡಕಾರಣ್ಯದಲ್ಲಿ ಬಿಟ್ಟು ಬಂದನು. ಇತ್ತ ರಾಜ ರಾಮನಿಸಿಕೊಂಡ ಶ್ರೀರಾಮ ಸೀತಾಪರಿತ್ಯಾಗದಿಂದ ವೈಯಕ್ತಿಕವಾಗಿ ಬಂದಿದ್ದರು. ರಾಜ್ಯಭಾರದಲ್ಲಿ ಎಳ್ಳಷ್ಟು ಅಪಚಾರ ಎಸಗದೆ ಪ್ರಜಾಪಾಲನೆಯಲ್ಲಿ ತೊಡಗಿದ್ದ. ಅದೊಂದು ದಿನ ಅಗಸ್ತ್ಯ ಮಹರ್ಷಿಗಳು ಅಯೋಧ್ಯೆಗೆ ಬಂದಾಗ ಅವರನ್ನು ಗೌರವದಿಂದ ಬರಮಾಡಿಕೊಂಡ ಶ್ರೀರಾಮ ಋಷಿ ಪರಿವಾರವನ್ನು ಷೋಡಶೋಪಚಾರದಿಂದ ಸತ್ಕರಿಸಿದ. ತನ್ನಿಂದ ಹತನಾದ ರಾವಣ ಬ್ರಹ್ಮಮಾನಸ ಪುತ್ರ ಪುಲಸ್ತ್ಯರ ಮಗನಾದ ವಿಶ್ವವಸುವಿನ ಮಗನೆಂದು ವೇದ ಪರಾತಂಗದಿಂದ ಕೇಳಿ ತಿಳಿದ ಅಗಸ್ತ್ಯರಿಂದ ಕೇಳಿ ತಿಳಿದ ರಾವಣನ ಹತ್ಯೆಯಿಂದ ನನಗೆ ಬ್ರಹ್ಮಹತ್ಯೆ ದೋಷ ಪ್ರಾಪ್ತಿಯಾಯಿತು ಎಂದು ದುಃಖಿತನಾದನು. ಪಾಪಿಗಳ ಪಾಪನಾಶ ಮಾಡಬಲ್ಲ ನಿನಗೆಂಥ ಪಾಪವಯ್ಯ, ದುಷ್ಟ ಸಂಹಾರಕ್ಕಾಗಿ ನೆಲೆಗಳಿದ ನಿನ್ನ ಕರ್ತವ್ಯವನ್ನು ಮಾಡಲು ನೀನು ಅಂಜಬೇಕಿಲ್ಲ ಎಂದು ಸಮಾಧಾನಪಡಿಸಿದರು. ರಾಮ ಇದಕ್ಕೆ ಒಪ್ಪಲಿಲ್ಲ. ಅಶ್ವಮೇಧ ಯಾಗವನ್ನು ಮಾಡಲು ಬ್ರಹ್ಮಹತ್ಯೆ ದೋಷ ಬ್ರಹ್ಮಹತ್ಯೆ ನಿವಾರಣೆಯಾಗುವುದೆಂದು ಅಗಸ್ತ್ಯನಿಂದ ಕೇಳಿದ ರಾಮ ಅಶ್ವಮೇಧನ ಕೈಗೊಳ್ಳಲು ನಿರ್ಧರಿಸಿದ. ಯಜ್ಞಾಶ್ವದ ಬೆಂಗಾವಲಿಗಾಗಿ ಶತ್ರುಘ್ನನ ಮುಂದಾಳತ್ವದಲ್ಲಿ ಜಾಂಬವ, ಹನುಮಂತ, ಕಪಿವೀರ ಹಾಗೂ ಅಯೋಧ್ಯೆಯ ಸೈನ್ಯವು ಹೊರಟಿತು. ಯಜ್ಞಾಶ್ವವು ತನ್ನಿಚ್ಛಾನುಸಾರ ನಾನಾ ಕಡೆಗಳಲ್ಲಿ ಸಂಚರಿಸುತ್ತಿರುವಾಗ ಕೆಲವು ರಾಜರಿಗೆ ರಾಮನ ಅಶ್ವವನ್ನು ಎತ್ತಿದ ತಕ್ಷಣ ಕಪ್ಪ ಕಾಣಿಕೆಯನ್ನು ನೀಡಿ ಅವರು ಅಶ್ವದ ಬೆಂಗಾವಲಿಗೆ ಹೊರಟರು. ಕೆಲವು ರಾಜರು ಕಟ್ಟಿ ಹಾಕಿ ಕಡಲಕ್ಕಿಳಿದು ಸೋತ ಶರಣಾದರು. ಹೀಗೆ ಸಂಚರಿಸುತ್ತಿರುವ
ಯಜ್ಞಾಶ್ವವು ಅರಣ್ಯಕ ಮುನಿಯ ಆಶ್ರಮವನ್ನು ಹೊಕ್ಕಿತು. ವಿಷಯ ತಿಳಿದ ತಕ್ಷಣ ಶತ್ರುಘ್ನಾದ್ಯರು ಮುನಿಯ ದರ್ಶನ ಮಾಡಲು ಅರಣ್ಯಕ ಮುನಿಯ ಆಶ್ರಮವನ್ನು ಪ್ರವೇಶಿಸಿ ವಂದಿಸಿದರು. ತಮ್ಮಾಶ್ರಮಕ್ಕೆ ಬಂದ ಶತ್ರುಘ್ನ ಹಾಗೂ ಅವರ ಪರಿವಾರವನ್ನು ಅರಣ್ಯಕ ಮುನಿಯು ಸತ್ಕರಿಸಿ ಆಶೀರ್ವದಿಸಿದನು. ಅದುವರೆಗೆ ರಾಮಾಶ್ವವೇಧದ ಕಥೆಯನ್ನು ಮುದ್ದಣದಿಂದ ಕೇಳಿ ತಿಳಿಯುತ್ತಿದ್ದ ಮನೋರಮಗೆ ಸಂದೇಹವನ್ನು ಮೂಡಿತು. ಆ ಸಂದೇಹವನ್ನು ಮುದ್ದಣ ಹೇಗೆ ಪರಿಹರಿಸಿದ, ಇದರ ಒಳಗುಟ್ಟೇನು ಎಂಬುದೇ ಈ ಪಠ್ಯಭಾಗದ ಸಾರ. ಈಗ ಈ ನಾಟಕದ ಪ್ರವೇಶವನ್ನು ಹೇಳಲು ಬರುತ್ತಿದ್ದಾಳೆ ನನ್ನ ಗೆಳತಿ ಶ್ರೇಯ. ಕನ್ನಡ ಸಾಹಿತ್ಯವು ಹಂತ ಹಂತವಾಗಿ ಬದಲಾವಣೆಗೆ ಒಳಪಟ್ಟು ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಎಂಬ ರೂಪ ಪರಿವರ್ತನೆ ಪಡೆದುಕೊಂಡಿದೆ. ನಡುಗನ್ನಡ ಸಾಹಿತ್ಯವು ಹಿಂದೆ ಸರಿದು ಹೊಸಗನ್ನಡ ಸಾಹಿತ್ಯ ರೂಪುಗೊಳ್ಳುತ್ತಿದ್ದ ಕಾಲದಲ್ಲಿ ಹೊಸಗನ್ನಡಕ್ಕೆ ಮುನ್ನುಡಿ ಬರೆದು ಹೊಸಗನ್ನಡದ ಅರುಣೋದಯ ಮುಂಗೋಡಿ ಎಂಬ ಪ್ರಶಸ್ತಿಗೆ ಭಾಜನರಾಗಿ ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಸುಭದ್ರ ಸ್ಥಾನ ಪಡೆದ ಕವಿ ಮುದ್ದಣ್ಣ. ರಾಮಾಯಣ ಭಾಗ 1ರ ಕಥೆಯನ್ನು ಹೇಳಹೊರಡುವ ಕವಿ ಕಾವ್ಯದ ಮಧ್ಯದಲ್ಲಿ ತಮ್ಮ ಜೀವನದ ವಾಸ್ತವ್ಯವನ್ನು ಬಿಚ್ಚಿಡುವುದು ಒಂದು ವೈಶಿಷ್ಟ್ಯವೇ ಸರಿ. ಇದು ಮುದ್ದಣ್ಣ ಮನೋರಮೆಯ ಸಲ್ಲಾಪವೆಂದೇ ಖ್ಯಾತಿ ಪಡೆದಿದೆ. ಕಾವ್ಯ ಧರ್ಮದೊಳಗೆ ಜೀವನ ಧರ್ಮವನ್ನು ಬೆರೆಸಿ ಹೇಳುವ ಕವಿಯ ಜಾಣ್ಮೆಯನ್ನು ಮೆಚ್ಚಲೇಬೇಕು. ಕಿತ್ತು ತಿನ್ನುವ ಬಡತನದ ವಾಸ್ತವದ ಚಿತ್ರವನ್ನು ಲಘುಹಾಸ್ಯಮಯವಾಗಿ ಕಲೆಗಾರ ಮುದ್ದಣ್ಣನಿಗೆ ಸಾಧ್ಯ ಎಂಬುದು ಈ ನಾಟಕದಲ್ಲಿ ಕಾಣಬಹುದು. ಪಾಠದ ಆರಂಭವನ್ನು ಹೇಳಲು ಬರುತ್ತಿದ್ದಾಳೆ ನನ್ನ ಗೆಳತಿ ಚನ್ಯ ಡಿ.ಎಂ. ಇಂತು ಬಂದೊದಗಿದ ಚಳಿಗಾಲದೊಳ್ ರಾಘವನ ಯಜ್ಞತುರಂಗಮಂ ಅರಣ್ಯಕನೆಂಬೋರ್ವ ಕಿತ್ತಡಿಯ ಪುಣ್ಯಾಶ್ರಮವಂ ಪುಗುದರ್ಪುದಂ ಕಂಡು ಶತ್ರುಘ್ನಾದ್ಯ ಮುನಿಯ ದರ್ಶನಕ್ಕೆಂದು ಒಳಪೊಕ್ಕು ಮುನಿಗೆರಗಿದರು. ಆಗಳ ಅರಣ್ಯಕನ ಅಭ್ಯಾಗತರ ಮನ್ನಿಸಿ ಸರ್ವರನ್ನ ಅತಿಥಿದಿಂ ಸತ್ಕರಿಸಿ ಶ್ರೀರಾಮ ಸತ್ತತಾ ವಿನೋದ ಗೋಷ್ಠಿಯೋಳು. ಈಗ ಕಥೆ ಈ ನಾಟಕವನ್ನು ಮುಂದುವರೆಸಲು ಬರುತ್ತಿದ್ದಾರೆ ಸ್ನೇಹ ಮತ್ತು ಸಿದ್ಧಿ. ಎನ್ನ ಚನಿಗ ಆತಿಥ್ಯವೆಂದೊಡೆ ಬರಿದೆ ಬಾಯುಪಚಾರವೇ ಅಲ್ತಂತು ಬಾಯೋಪಚಾರ ಮತ್ತು ಬಂಡಕ್ಕೆ ಕೈಗೆ ಕಾಲಿಗೆ ನೀರಿಟ್ಟು ಕುಳ್ಳಿರಿಸಿ ಸವಿಗೂಡನ್ನೆಕ್ಕಿ ಹೂವಿನ ಸಿಂಗರಿಸಿ ಭಾವನದಿಂದ ಸೊಗಸುಗೈದು ಒಡನೆದ್ದು ನುಡಿದು ನಡೆದು ಮನ್ನಿಪುದು ಅಂತಿಪ್ಪುದು. ಶತ್ರುವನ ಸಾವಿರ ಲೆಕ್ಕನಿರಿದು ಪಡೆಗಳನ್ನ ಪೂರ್ಣಿರಿತ್ತು ಸೋಮನಿಸಿದನೆ. ಅಪ್ಪುದಪ್ಪುದು ಹನಿ ಬರುವ ಯಥೇಚ್ಛ ಮಿಷ್ಟಾನ್ನ ಭೋಜನವನ್ನು ತರಿಸಿದನು. ಎನಿದಚ್ಚರಿ ಎಂತುಟಾತಂ ಮುನಿಗಳೊಂದು ಜಪದ ತಪ್ಪದ ಬಲ್ಮೇಲೆ ಕಿರಿದೆ ಬೇಡಿದ ಪುರುಳನುರದಿಂ ತಂದಿಗೂ ಅಂತುಟ್ಟೇನು ಘನ ಆವುದ ಮಂತ್ರ ಆವುದೇ ಏಕಾಕ್ಷರಿ, ದ್ವೇಕ್ಷರಿ, ತ್ರೇಕ್ಷರಿ, ಚತುರಾಕ್ಷರಿ, ಪಂಚಾಕ್ಷರಿ, ಷಡಕ್ಷರಿ ಮುಂತಪ್ಪ ಪ್ರಸಿದ್ಧ ಮಂತ್ರಗಳು ಒಳವಂತೆ. ಓ ಇನ್ನಿತೊಂದು ಜಪದ ಬಲ್ಮೆ ನೆರವೆಪ್ಪಿನ ಪೆರತೊಂದರ ಗೊಡವೆ ಇಲ್ಲದಕ್ಕೂ ತಾಪಸರ್ ಅಪ್ಪುದಪ್ಪುದು ತಪ್ಪೇನು ಅಂತದ್ದಕ್ಕೆ ನಿನ್ನರಪ್ಪ ಕಬ್ಬಿಗರು ಮನೆಯಾಳ್ತಿಯೋನಿಗೆ ಸಂದು ಗೊಡವೆಗೊಳ್ಳದೆ ಕೆಮ್ಮನೆ ಪಾಳ್ಗತೆಯ ಕಬ್ಬಿಗಳೇ ಒಳ್ತು ಬೆಮಗೊಂಡಿರ್ಬರದೆ ಅವರಿಗೆ ಬಟ್ಟೆಯೋ ಉಣಲೆ ತಿನ್ನಲೆ ಅಂತಿರೊಂದು ಜಪಂ ಬಲ್ಲ ಪಿರಿಯ ತವಸಿಗಳಂತೆ ಉಪದೇಶಂ ಗೊಂಡುಡಾಗಿದೆ. ಎಮ್ಮವರೊಂದಿರುತ್ತಗುವಾ ಎಮ್ಮನ್ನರಪ್ಪ ಕಬ್ಬಿಗರಿಯಲ್ಲಿ ಕೊರತೆಯೋ ತಮ್ಮೊಂದೇ ನುಡಿಯ ಬದ್ಬಿ ಜಗಮಂತರೈಸುವ ಪೊಗಳ್ವ ತೆಗಳ್ವ ಕೊಳ್ಳಾಳ್ವ ತಾಳ್ವ ತೂಳ್ವ ಪೂಳ್ವ ಪೇಳ್ವ ಬಾಳ್ವ ಸಿಂಗರದ ಬಣ್ಣ ಗಬ್ಬಿಗತೆರನ ಇನ್ನು ನೀ ಅರಿಯೈ ನಿಮ್ಮ ವರ್ಗ ಮಂತಿರೆ ಮತ್ತಂ ಸಿದ್ಧಿರ್ಕುವೆ ತಡೆಯನಕ್ಕೆ ನಿನ್ನೊಳಗ ಎನ್ನೊಳಂತಿನ ಪಾಸು ಓ ಇನ್ನಿತ್ತೊಂದು ನೀನು ಬಲು ಮಹಿಮೆಗಾರ ನಿನಗಾವಂತ ನಿನ್ನ ಉಪದೇಶ ಮಾಡಿತು ಗುರು ಅತ್ತನಿಂದ ಹೇಳಬೇಗಳು ಎನ್ನರಿಯ ಅದಾವುದು ಮಂತ್ರವೆನ್ನೊಳಿಸಿರ ಎಲೆ ಪೆಣ್ಣೆ ನೀನ್ ಆರೊಳಂ ಎಂದೆಂದಿಗೂ ಮುಸಿರಬಾರದು ಜೋಕೆ ಎಂತ ಮುಸಿರಾಣ ಅಂತಾದೊಳಿತು ಕೇಳಿ ಭಾವ ಪೆರಗಳಾಡನೆಂಬ ನಂಬುಗೈಯಂ ಪೋಯ್ ಇದೆ ಪಿಡಿ ನಂಬುಗೈ ತನ್ನ ನಿನ್ನಾಣೆ ಕುಲದೇವದಾಣೆ ಎಂದು ಮುಸಿರಾಣ ಭವತಿ ಭೀ ನೀನೆಂತೋ ಮರವೆಯೋಳು ಪೆರನೊಳಾನೆಂದು ಸಿದ್ದು ಗುಟ್ಟುಂ ಬಿಟ್ಟಳು ಮನರ ಪಾಳತ್ತು ಆನೆ ನೋಡಿಯೇ ಓ ತನ್ನಾಣೆ ಅನ್ನಾಣೆ ಕೇಳ್ಬೇಕು ಭವತಿ ಭಿಕ್ಷಾಲ್ದೇವಿ
ಎಂಬುದಿದುವೆ ಕಬ್ಬಿಗರಿಗೆ ಸಿದ್ಧಿಸಿದ ಸಪ್ತಾಕ್ಷರಿ ಮಂತ್ರ. ಪೋ ಮಾಡೆ ರಮಣ ನಿನ್ನ ನುಡಿಯಂ ಸಹಜಂ ನಿಕ್ಕುವಂ ಬಂದೆ ತೆರನ ಮಾಟವನ್ನು ಕವಡು ನುಡಿಯ ಕೊಂಕೆಂಬುನ ನಡಿಯನಾದೆ ನೀ ಕಬ್ಬಿಗನು ಸಬ್ಬವಗಾರನು ನಿನ್ನಿ ಕಬ್ಬದ ಸೊಗಸು ಮೆನ್ನರಪ್ಪ ಜಾಣಲಿವೆಂಗಳೇ ಕೊಂಡಾಡುವರಲ್ಲದೆ ಬಲ್ಲರೆ ನೋಡುವರೆ ಸಾಲ್ಗೊಮ್ಮೆ ಪರಿಹಾಸ ಮುಂಗತೆಯಂ ಕೇಳಿ. ಧನ್ಯವಾದ.